टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ತೋಂಟದಾರ್ಯ ಮಠದ ಜಾತ್ರೆಯಲ್ಲಿ ಅನ್ಯ ರಾಜ್ಯ ಅನ್ಯ ಕೋಮಿನವರಿಗೆ ಅವಕಾಶ ನೀಡಿದ್ದಾರೆ. ಹೀಗಾಗಿ ಜಾತ್ರೆ ತೆರವು ಮಾಡಬೇಕು ಅಂತ ಒತ್ತಾಯಿಸಿ ಶ್ರೀರಾಮ ಸೇನೆ ಇವತ್ತು ಗದಗ ನಗರ ಬಂದ್ ಕರೆ ನೀಡಿದ್ದಾರೆ. ಹೀಗಾಗಿ ಈಗಾಗಲೇ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಫುಲ್ ಸೆಕ್ಯೂರಿಟಿ ಕೂಡ ನೀಡಿದ್ದಾರೆ. ಈಗ ನೋಡ್ಬೋದು ನಾವು ಗದಗ ತೋಂಟದಾರ್ಯ ಮಠದ ಮುಖ್ಯ ದ್ವಾರದ ಬಳಿ ಇದ್ದೀವಿ. ಈಗಾಗಲೇ ಏನು ಶ್ರೀರಾಮ ಸೇನೆ ಏನು ಬಂದ್ ಕರೆ ನೀಡಿದೆ, ಯಾಕೆಂತಂದರೆ ತೋಂಟದಾರ್ಯ ಮಠದಲ್ಲಿ ಸಾಕಷ್ಟು ಕಮರ್ಷಿಯಲ್ ಆಗ್ತದೆ, ಇದೊಂದು ತೋಂಟದಾರ್ಯ ಟ್ರೇಡಿಂಗ್ ಕಂಪ್ನಿ ಅನ್ನೋ ಆರೋಪ ಕೂಡ ಮಾಡಿತ್ತು. ಹೀಗಾಗಿ ಈ ಒಂದು ಜಾತ್ರೆಯಲ್ಲಿ ಕೋಟ್ಯಾಂತರ ವ್ಯವಹಾರ ನಡೆಯುತ್ತೆ. ಆದರೆ ಸ್ಥಳೀಯ ವ್ಯಾಪಾರಿಗಳು ಇದರಿಂದ ಸಾಕಷ್ಟು ತೊಂದರೆ ಆಗುತ್ತೆ. ಹೀಗಾಗಿ ಈ ಒಂದು ಅನ್ಯ ರಾಜ್ಯ ಮತ್ತು ಅನ್ಯ ಕೋಮಿನವರಿಗೆ ಏನಿಲ್ಲಿ ವ್ಯಾಪಾರಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಇವರನ್ನು ತಕ್ಷಣ ತೆರವು ಮಾಡಬೇಕು ಅಂಥೇಳಿ ಈಗಾಗಲೇ ಸಾಕಷ್ಟು ಹೋರಾಟ ಮಾಡಿದ್ರು. ಹೀಗಾಗಿ ಇವತ್ತು ಬಂದ್ ಕರೆ ಕೂಡ ನೀಡಿದ್ದಾರೆ. ಹೀಗಾಗಿ ಬಂದ್ ಕರೆ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಏನು ತೋಂಟದಾರ್ಯ ಜಾತ್ರೆ ಮತ್ತು ಮಠದ ಸುತ್ತಮುತ್ತ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ. ಈಗಾಗಲೇ ಇಲ್ಲಿ ನೋಡುವ ಸ್ಥಳಕ್ಕೆ ಗದಗ DSP ಅವರು ಕೂಡ ವಿಸಿಟ್ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಸುಮಾರು ಅಡಿಷನಲ್ SP ನೇತೃತ್ವದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಈಗ ಮಠದ ಸುತ್ತಮುತ್ತಲು ಮತ್ತು ಅವಳಿ ನಗರದಲ್ಲಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಸಾಕಷ್ಟು ಮತ್ತು ಮಠ ಮತ್ತು ಇನ್ನೂ ಏನು ಶ್ರೀರಾಮ ಸೇನೆ ಎರಡು ಗುಂಪುಗಳ ಮಧ್ಯೆ ಸಾಕಷ್ಟು ಸಂಧಾನ ಮಾಡಿದ್ರು ಕೂಡ ಯಾವುದೇ ಸಂಧಾನ ಯಶಸ್ವಿಯಾಗಿಲ್ಲ. ಹೀಗಾಗಿ ಶ್ರೀರಾಮ ಸೇನೆ ಏನು ಹಠ ಹಿಡಿದೆ ಅಂದರೆ ಈಗ ತಕ್ಷಣ ಈ ಜಾತ್ರೆ ತೆರವು ಮಾಡಬೇಕು, ಯಾವುದೇ ಕಾರಣಕ್ಕೆ ಬೇರೆ ರಾಜ್ಯದವರಿಗೆ ಅವಕಾಶ ಕೊಡಬಾರ್ದು. ಹೀಗಾಗಿ ಸ್ಥಳೀಯರಿಗೆ ಸಾಕಷ್ಟು ಅನ್ಯಾಯ ಆಗುತ್ತೆ ಅಂತ ಅನ್ನೋ ಒತ್ತಾಯ ಕೂಡ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬಂದ ಕರೆ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಳಗ್ಗೆಯಿಂದ ಆರಂಭ ಆಗ್ತಿದೆ ಜಾತ್ರೆ, ಇನ್ನೂ ಕೂಡ ಯಾವುದೂ ಅಂಗಡಿ ಓಪನ್ ಆಗಿಲ್ಲ. ಈಗಾಗಲೇ ಮಠದ ಆವರಣದಲ್ಲಿ ಕೂಡ ಪೊಲೀಸ್ ಬಂದೋಬಸ್ತು ಕೂಡ ಮಾಡಲಾಗ್ತಿದೆ. ಒಟ್ಟಾರೆಯಾಗಿ ಇವತ್ತು ಬಂದ್ ಯಾವ ರೀತಿ ಆಗುತ್ತೆ, ಯಾಕಂದರೆ ಜಿಲ್ಲಾ ಆಡಳಿತ ಕೂಡ ಹೇಳಿದೆ ಯಾವುದೇ ಕಾರಣಕ್ಕೆ ಬಂದ ಅವಕಾಶ ಇಲ್ಲ. ನಿನ್ನೆ SP ಅವರು ಕೂಡ ಒಂದು ಪತ್ರಿಕಾಗೋಷ್ಠಿ ಮಾಡಿ ಎಚ್ಚರಿಕೆ ನೀಡಿದ್ದಾರೆ, ಯಾವುದೇ ಕಾರಣ ಒತ್ತಾಯಪೂರ್ವಕವಾಗಿ ಬಂದ್ ಮಾಡೋಂಗಿಲ್ಲ. ಒಂದು ವೇಳೆ ಒತ್ತಾಯಪೂರ್ವಕ ಬಂದ್ ಮಾಡಿದರೆ ಅವರನ್ನು ಕ್ರಿಮಿನಲ್ ಕೇಸ್ ಹಾಕ್ತೇವೆ, ಅವ್ರನ್ನ ಅರೆಸ್ಟ್ ಮಾಡ್ತೇವೆ, ಕಠಿಣ ಕ್ರಮ ಕೈಗೊಳ್ತೇವೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ನಡುವೆ ಕೂಡ ಈಗಾಗಲೇ ಇದು ಬೆಳಗ್ಗೆಯಿಂದಲೂ ಕೂಡ ಈಗಾಗಲೇ ಒಂದು 6 ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಅಂತೇಳಿ ಮಾಹಿತಿ ಇದೆ. ಆದರೆ ಇನ್ನೂ ಅದು ಕೂಡ ಹೋರಾಟಗಾರರು ಕೂಡ ಯಾವುದೇ ಪ್ರತಿಭಟನೆ ಆರಂಭ ಆಗ್ತಿಲ್ಲ. ಈ ಹೋರಾಟ ಮಾಡ್ತಾರೋ ಅಥವಾ ಪೊಲೀಸರ ಏನು ಎಚ್ಚರಿಕೆಗೆ ತಂಡ ಹೊಡಿತಾರೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.